ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾವಣ್ಯ ರಂಜಿತ್ ವ್ಲಾಗ್ಸ್. ನಾನು ನಿಮ್ಮ ಲಾವಣ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿತ್ತು. ನಂದು ಬರ್ಡೇಗೆ ಬಟ್ಟೆ ಕೊಡಿಸ್ತೀನಿ ಅಂತ ಹೇಳಿದ್ದು ರಂಜಿತ್. ಸೊ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾಯಿದ್ವಿ. ರಂಜಿತ್ ನನ್ನ ಬರ್ಡೇಗಿರಲ್ಲ, ಅದು ಹೇಳ್ತೀನಿ ಯಾಕೆ ಅಂತ. ಸರಿ ಅಂತ ಹೇಳಿ ರೆಡಿ ಆಗಿಬಿಟ್ಟು ನಾವು ಹೊರಗಡೆ ಹೊರಟ್ವಿ. ಹೋಗೋಣ ಅಂತೇಳ್ಬಿಟ್ಟು. ಈಗ ತುಂಬ ಗಾಳಿ ಇರೋದ್ರಿಂದ ನನಗೆ ಆಗೋದಿಲ್ಲ, ಹಂಗಾಗಿ ಸ್ವಲ್ಪ ಕವರ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ನಾವು ಹೋಗಿದ್ದು ಟ್ರೆಂಡ್ಸ್ಗೆ. ಅಲ್ಲಿ ಹೋದ್ವಿ. ಒಂದು 3-4 ಥರ ಡ್ರೆಸ್ ಹಾಕ್ಕೊಂಡು ತೋರಿಸ್ದೆ ನಾನು. ರಂಜಿತ್ ಇದು ಓಕೆ ಮಾಡಿದ್ರು. ನೆಕ್ಸ್ಟ್ ತೋರಿಸ್ತೀನಿ ರೀ. ಇದು ಕೂಡ ಓಕೆ ಮಾಡಿದ್ರು. ಬಟ್ ಅಲ್ಲೆಲ್ಲ ಈ ಥರ ಸಿಂಪಲ್ ಆಗಿರೋದೇ ಸಿಗೋದು, ಗ್ರ್ಯಾಂಡಾಗಿ ಇರೋದೆಲ್ಲ ಸಿಗೋಲ್ಲ. ನಿನ್ನೆ ಇದಕ್ಕೆ ಹೋಗಿದ್ವಿ, ನಮ್ಮ ಹತ್ರದಲ್ಲಿ ಒಂದು ಮಾಲ್ ಇದೆ, ಮಾಲಿಗೆ ಹೋಗಿದ್ವಿ. ನನಗೆ ಅಲ್ಲೂ ಇಷ್ಟ ಆಗಿಲ್ಲ ಅನ್ನೋದಕ್ಕಿಂತ ಒಂದು ಡ್ರೆಸ್ ಬಂದು 4,000, 4,500, 5,000 ಹಂಗೆ ಆ ಥರ ಇರುತ್ತೆ. ಅದನ್ನೇ ತಗೋ ಅಂತ ಹೇಳುತ್ತೆ ರಂಜಿತ್. 4,000ಕ್ಕೆ 4 ಡ್ರೆಸ್ ಬರುತ್ತೆ, ಒಳ್ಳೆ ನೋಡಿ ತೊಗೊಂಡ್ರೆ. ಹಂಗಾಗಿ ನನಗೆ ಬೇಡ ಅಂತೇಳಿ ನಾನು ವಾಪಸ್ ಬಂದೆ. ಸರಿ ಅಂತ ಹೇಳಿ ಈ ಡ್ರೆಸ್ಸು ರಂಜಿತ್ ಸೆಲೆಕ್ಟ್ ಮಾಡಿಲ್ಲ, ಬೇಡ ಅಂತ ಹೇಳಿದ್ರು. ಸರಿ ಅಂತೇಳಿ ನಾನು ರಿಟರ್ನ್ ಮಾಡಿ ಸೆಲೆಕ್ಟ್ ಮಾಡಿ ಡ್ರೆಸ್ಸುಗಳನ್ನ ಮಾತ್ರ ತೊಗೊಂಡು ಹೇರ್ ಕಟ್ ಮಾಡಿಸ್ಬೇಕಿತ್ತು. ನಾನು ನಾರ್ಮಲಾಗಿ ಟ್ರಿಮ್ಮಿಂಗ್ ಮಾಡಿಸ್ತಿದ್ದೆ. ಬಟ್ ಈ ಥರ ಲೇಯರ್ ಕಟ್ಟಿಗಿದೆ, ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಮಾಡಿಸಿರೋದು. ಅಲ್ಲಿಂದ ಬಂದು ಅಡುಗೆ ಮಾಡೋದು ಲೇಟಾಗತ್ತೆ ಅಂತ ಹೇಳಿ ಚಿಟ್ಟುಗೆ ಸರಿ ಈ ಥರ ಮಾಡಿಕೊಡೋಣ. ಅವಳು ಬ್ರೆಡ್ ತಿನ್ನಲ್ಲ, ಹಂಗಾಗಿ ಈ ಥರ ಮೊಟ್ಟೆಲಿ ಮಾಡಿಕೊಟ್ರೆ ತಿಂತಾಳೆ ಅಂತ ಅಂದ್ಕೊಂಡು ಮಾಡಿಕೊಟ್ಟೆ. ಚೆನ್ನಾಗಿತ್ತು, ಟೇಸ್ಟೇನೋ ಸಕ್ಕತ್ತಾಗಿತ್ತು ಅಂತ ಹೇಳಿದ್ರು ರಂಜಿತ್ ಕೂಡ ಟೇಸ್ಟ್ ಮಾಡಿ. ಚಿಟ್ಟುಗೆ ಸ್ಟಾರ್ಟಿಂಗಲ್ಲಿ ಇಷ್ಟ ಆಯಿತು. ಆಮೇಲೆ ಸರಿ ಏನೋ ಸ್ವಲ್ಪ ಹೇಳ್ದಾಗೆ ಅವಳಿಗೆ ಬ್ರೆಡ್ ಇಷ್ಟ ಆಗಲ್ಲ, ಹಂಗಾಗಿ ಸ್ವಲ್ಪ ಮಾತ್ರನೇ ತಿಂದಳು, ಬೇರೆ ಎಲ್ಲ ರಂಜಿತೇ ತಿಂದರು. ಸೊ ರಂಜಿತ್ ನನ್ನ ಬರ್ಡೇಗಿರಲ್ಲ. ಲಾಸ್ಟ್ ಟೈಮು ಅಷ್ಟೇ ಏನಾಗಿತ್ತು ಅಂತಂದರೆ ಡ್ಯೂಟಿಗೆ ಹೋಗಿ ಅಟ್ಲೀಸ್ಟ್ ಸಂಜೆನಾದರೂ ಬಂದು ನಾವು ಸಿಂಪಲಾಗಿ ಸೆಲೆಬ್ರೇಷನ್ ಮಾಡ್ಕೊಂಡಿದ್ವಿ. ಆದರೆ ಈ ಸಲ ಏನಾಗುತ್ತೆ, ನಾನು ಲಾಸ್ಟ್ ಟೈಮ್ ಅಂದ್ಕೊಂಡೆ ಅಟ್ಲೀಸ್ಟ್ ನೆಕ್ಸ್ಟ್ ಇಯರ್ ಆದರೂ ರಜಾ ಹಾಕ್ಸ್ಬೋದು, ಜೊತೆಲಿರ್ಬೋದು, ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗಿ ಬರ್ಬೋದು ಅಂತ ಅಂದ್ಕೊಂಡಿದ್ದೆ. ಈ ಸಲ ಏನಾಯಿತು ಅಂತಂದರೆ, ಅಟ್ಲೀಸ್ಟು ಲಾಸ್ಟ್ ಟೈಮ್ ಡ್ಯೂಟಿಗೆ ಹೋಗ್ಬಿಟ್ಟು ಮನೆಗೆ ಬಂದಿದ್ದರು. ಬಟ್ ಈ ವರ್ಷ ಏನು ಅಂತಂದರೆ ಡ್ಯೂಟಿ ಮೇಲೆ ಕೇರಳಗೆ ಹೋಗ್ತಿದ್ದಾರೆ. ಸೊ ಜೊತೆಲೇ ಇರಲ್ಲ, ಸೆಲೆಬ್ರೇಷನ್ಸು ಇರಲ್ಲ, ಏನೂ ಮಾಡೋಕ್ಕಾಗಲ್ಲ. ಈ ಸೆಲೆಬ್ರೇಷನ್ಸ್ಗಿಂತ ಒಂದು ದಿನದ ಎಂಜಾಯ್ಮೆಂಟಿಗಿಂತ ನಮಗೆ ಕೆಲಸನೇ ಇಂಪಾರ್ಟೆಂಟ್ ಆಗುತ್ತೆ. ಹಂಗಾಗಿ ಪರವಾಗಿಲ್ಲ, ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದೆ. ಬೇಜಾರಾಗಲ್ಲ ಅಂತ ಅನ್ನೋದು ಸುಳ್ಳು, ಹಾಗೇ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಹೇಳ್ದಾಗೆ ಕೆಲಸ ಇಂಪಾರ್ಟೆಂಟು, ಒಂದಿನದ್ದು ಖುಷಿ ನೋಡೋಕ್ಕಾಗಲ್ಲ. ಹಂಗಾಗಿ ರಂಜಿತ್ ಇರಲ್ಲ. ರಂಜಿತ್ ಕೇರಳಗೆ ಹೋಗ್ತಾರೆ ನನ್ನ ಬರ್ಡೇಗೆ. ಸರಿ, ನನಗೆ ಇವಾಗೆಲ್ಲ ನನ್ನ ಸೆಲೆಬ್ರೇಷನ್ಸು, ನನ್ನದು ಸೆಲ್ಫು ಬರ್ಡೇ ಆಗಿರ್ಬೋದು, ಏನೇ ಆಗಿರ್ಬೋದು, ಸೆಲೆಬ್ರೇಷನ್ ಮಾಡೋದಕ್ಕಿಂತ ನನ್ನ ಮಗಳದ್ದು ಅವಳಿಗೆ ಇಂಪಾರ್ಟೆನ್ಸ್ ಕೊಡೋದು ಜಾಸ್ತಿ. ಸೊ ಅದಕ್ಕೆ ಹೇಳಿದ್ದೀನಿ, ಮಾರ್ಚಲ್ಲಿ ಅವಳ ಬರ್ಡೇ ಇರೋದು, ಹಂಗಾಗಿ ಅಡ್ವಾನ್ಸಾಗಿ ಹೇಳ್ಬಿಟ್ಟಿದ್ದೀನಿ. ಆವಾಗೆಲ್ಲನೂ ಕೇರಳ ಅದು ಇದು ಅಂತೆಲ್ಲ ಅನ್ನೋಂಗಿಲ್ಲ, ನಮ್ಮ ಜೊತೇಲಿ ಇರಬೇಕು ಅಂತ ಹೇಳಿ. ಸರಿ ಆಯಿತು ಅಂತ ಅವರು ಹೇಳಿದ್ರು. ಅವಳೊಂದು ಸ್ವಲ್ಪ ತಿಂದಾದ್ಮೇಲೆ ಊಟಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನಿಲ್ಲಿ ಚಪಾತಿ ಮತ್ತು ಹೀರೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾಯಿದ್ದೀನಿ. ಇದನ್ನು ನಾನು ರೆಸಿಪಿ ಏನೂ ಹಾಕಿಲ್ಲ, ಜಸ್ಟ್ ಹಂಗೆ ತೋರಿಸ್ತಿದ್ದೀನಿ ಅಷ್ಟೇ. ನೈಟು ಚಪಾತಿ ಮತ್ತು ಇದು ಹೀರೆಕಾಯಿ ಪಲ್ಯಕ್ಕೆ ರಂಜಿತ್ ಮತ್ತು ಅವ್ರ ಮಗಳೇ ಕಟ್ ಮಾಡ್ತಾಯಿದ್ರು. ಚಿಟ್ಟುಗೆ ಏನೇ ಕೊಟ್ಟರು ಎಷ್ಟು ನೀಟಾಗಿ ಕಟ್ ಮಾಡ್ತಾಳೆ. ನನಗೆ ಒಂದೊಂದು ಸಲ ಆಶ್ಚರ್ಯ ಆಗಿಬಿಡುತ್ತೆ, ಅಷ್ಟು ನೀಟಾಗಿ ಕಟ್ ಮಾಡ್ತಾ ಇರ್ತಾಳೆ. ನಾನು ಹೇಳ್ತಾನೆ ಇರ್ತೀನಲ್ವ, ಕಿಚನ್ನಿಗೆ ಬರೋಂಗೇ ಇಲ್ವ, ನನ್ನ ಅಡುಗೆ ಮನೆಗೆ ಬರೋಂಗೇ ಇಲ್ಲ, ನನಗೆ ಬಂದು ಕಾಟ ಕೊಡ್ತಾ ಇರ್ತಾಳೆ. ಅವಳಿಗೇನಾದರೂ ಕೊಟ್ಟು ಕುಳಿಸ್ಬಿಟ್ಟು ನಾನು ಬೇರೆ ಕೆಲಸ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಚಿಟ್ಟು ನಾವಿವತ್ತು
ಇದು ಅದ್ರ ಮಾರನೇ ದಿನ ರಂಜಿತ್ ಕೇರಳ ಹೊರಟಿದ್ರು. ಯಾರು ಸರಿ ಮಾಡೋದು? ಗುಲಾಬ್ ಜಾಮೂನ್ ಕೇಳ್ತಾನೆ ಇದ್ಲಲ್ಲ, ಹಂಗಾಗಿ ಅಮ್ಮ. ನಾನು ಗುಲಾಬ್ ಮತ್ತೆ ಜಾಮೂನ್ ನಾನು ಮಾಡ್ತೀನಿ, ಹೇಗೆ ನೀನು ಮಾಡೋದು ಹೋಗು. ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ದಾಳೆ ನೋಡಿ. ನಾನು ಮಾಡ್ತೀನಿ, ನೀನು ಫಸ್ಟ್ ಏನು ರೆಡಿ ಮಾಡ್ಕೊಳ್ಳೋಣ? ಗುಲಾಬ್ ಜಾಮೂನ್ಗೆ ಏನು ಕಟ್ ಮಾಡ್ಕೊತೀಯ? ತರಕಾರಿ ಕಟ್ ಮಾಡ್ಕೊತೀಯ? ಫಸ್ಟ್ ಏನು ಮಾಡ್ಕೊಳ್ಳೋಣ? ಸಕ್ಕರೆ ಪಾಕ. ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ಫಸ್ಟು, ಆಮೇಲೆ ಗುಲಾಬ್ ಜಾಮೂನ್ ರೆಡಿ ಮಾಡ್ಕೊಳ್ಳೋಣ. ಏನಕ್ಕೆ ಅಂದರೆ ಹಂಗೆ ಮಾಡಬೇಕು ಅಂದರೆ ಇದಕ್ಕೆ ಜಾಸ್ತಿ ಕೆಲಸ ಮಾಡಬೇಕು ಚಿಟ್ಟು. ಇದನ್ನ ಓಪನ್ ಮಾಡಬೇಕು, ಅದನ್ನು ಉಂಡೆ ಮಾಡಬೇಕು, ಫಸ್ಟು ಶುಗರ್ ಪಾಕ ತಗೋಬೇಕು, ಸಕ್ಕರೆ ಪಾಕ ಮಾಡಬೇಕು. ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ 500 ಗ್ರಾಮ್ದು. ಸೊ ಅದಕ್ಕೆ ನಾಲ್ಕೈದು, ಅದು ಚಿಕ್ಕ ಬಟ್ಟಲು, ಅದು ಹಂಗಾಗಿ ಒಂದು 5 ಬಟ್ಲು ಹಾಕ್ಕೋತಾ ಇದ್ದೀನಿ. ಇದು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಅದಕ್ಕೆ ಡಬಲ್ ನೀರು ಹಾಕ್ಕೊಂಡು ಎತ್ತಿಟ್ಕೊಡ್ಬೇಕು. ಸೊ ತುಂಬ ದಿನದಿಂದ ಕೇಳ್ತಾ ಇದ್ಲು ಚಿಟ್ಟು ಗುಲಾಬ್ ಜಾಮೂನ್ ಬೇಕು ಅಂತ ಹೇಳಿ. ಮಾಡೋಣ ಅಂತ ನಾನು ಹಾಗೆ ಕೆಲಸಗಳಲ್ಲಿ ಮುಳುಗೋಗ್ಬಿಡ್ತಾ ಇದ್ದೆ. ಇವತ್ತಿರಲಿಲ್ವಲ್ಲ, ನಾನು ಅದರಲ್ಲೇ ಪಾಕ ತೊಗೊಳ್ಳೋಣ ಅಂತ ನೋಡಿದ್ರೆ ಅದರಲ್ಲಿ ಎಷ್ಟೊಂದು ಕಸ ಇತ್ತು ಗೊತ್ತಾ. ಒಂಥರ ಮೇಲೆಲ್ಲ ಎದ್ದು ಬರ್ತಾಯಿತ್ತು. ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟೊಂದಿದೆ ಸಕ್ಕರೆಲೂ. ನಾವು ಬೆಲ್ಲನ ಸೋದಿಸ್ಕೊತೀವಿ, ಸಕ್ಕರೆನ ಹಂಗೆ ಡೈರೆಕ್ಟಾಗಿ ಹಾಕ್ಕೋತೀವಿ, ಬಟ್ ಅದರಲ್ಲೂ ಎಷ್ಟೊಂದು ಇರುತ್ತೆ. ಹಾಗಾಗಿ ಅದನ್ನು ಸೋದಿಸ್ಕೊಂಡು ಬೇರೆ ಬಟ್ಲಲ್ಲೇ ಪಾಕ ತೊಗೊಳ್ಳೋಣ ಅಂತ ಹೇಳಿ ಎತ್ತಿಡ್ತಾಯಿದ್ದೀನಿ. ನಾನಿಲ್ಲಿ ಒಂಚೂರು ರೋಸ್ ಪೆಟಲ್ಸ್ನ ಹಾಕ್ಕೋತಾ ಇದ್ದೀನಿ, ಫ್ರೇಗ್ರೆನ್ಸಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಟೇಸ್ಟು ಒಂದು ಡಿಫ್ರೆಂಟಾಗಿ ಬರುತ್ತೆ. ಹಾಗಾಗಿ ನಾನೊಂದು ಪ್ಯಾಕೆಟನ್ನು ಹಾಕ್ಕೋತಾ ಇದ್ದೀನಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ. ಇದು ನಮಗೆ ಜಾಸ್ತಿ ಆಗಿತ್ತು. ರಂಜಿತ್ ಇದ್ದಿದ್ದರೆ ಪಾಪ ತಿಂದು ಖಾಲಿ ಮಾಡಿರೋರು. ಅವ್ರಿಗೆ ಸ್ವೀಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಎಷ್ಟಿಷ್ಟ ಅಂತಂದರೆ, ನಾವು ಬೇರೆ ಏನಾದರೂ ಖಾರದ್ದೇನಾದರೂ ಬಾಯಿ ತುಂಬ ಹಾಕ್ಕೊಂಡು ತಿಂತೀವಲ್ಲ, ಆ ಥರ ತಿಂತಾರೆ ಸ್ವೀಟ್ನ. ಸಿಕ್ಕಾಪಟ್ಟೆ ಇಷ್ಟ ಅವರಿಗೆ. ನಾನು ಹೇಳ್ತಾನೆ ಇರ್ತೀನಿ, ಕಡಿಮೆ ಸ್ವೀಟ್ ತಿನ್ನು, ಶುಗರ್ ಏನಾದರೂ ಬಂದುಬಿಡುತ್ತೆ ಹಾಗೆ ಹೀಗೆ ಅಂತ ಹೇಳಿ. ಅಷ್ಟು ಸ್ವೀಟ್ ತಿಂತಾರೆ. ಅವ್ರು ಸ್ವೀಟ್ ತಿನ್ನೋದನ್ನು ನೋಡಿ ನಮ್ಮ ಅಮ್ಮನೂ ಹೇಳಿದ್ದಾರೆ, ರಂಜಿತ್ ಏನಕ್ಕೆ ಅಷ್ಟು ಸ್ವೀಟ್ ತಿನ್ನುತ್ತೆ, ಕಡಿಮೆ ತಿನ್ನೋಕ್ಕೆ ಹೇಳು ಅಂತ. ಯಾಕಂತಂದರೆ ಈಗ ಏನೂ ಇಲ್ಲ, ಅವ್ರು ಆರಾಮಾಗಿ ತಿನ್ಬೋದು. ಒನ್ ಟೈಮ್ ಶುಗರ್ ಅನ್ನೋದು ಬಂದುಬಿಟ್ರೆ ಮತ್ತು ಲೈಫ್ ಟೈಮು ಅದು ಸಫರ್ ಆಗಬೇಕಾಗತ್ತೆ. ಹಾಗಾಗಿ ನನಗೆ ಇನ್ನೊಂದು ಬೇಜಾರೇನು ಅಂದರೆ, ಇವ್ರು ಇಷ್ಟಪಟ್ಟು ಸ್ವೀಟ್ಸ್ನೆಲ್ಲ ತಿಂತಾರೆ. ಒಂದು ವೇಳೆ ಬರಬಾರ್ದು, ನಾನು ಹೇಳೋದು ಹೆಂಗಿದ್ರು ಇವಾಗ ಒಂದು 35-40 ಏನೇನೋ ಆಗುತ್ತೆ. ಹಾಗಾಗಿ ಇವರು ಶುಗರ್ ತಿನ್ನೋದನ್ನು ನೋಡಿದ್ರೆ ನನಗೆ ಎಲ್ಲೋ ಒಂದು ಕಡೆ ಅದು ಮತ್ತೆ ಇವರು ಇದನ್ನು ತಿನ್ನೋಕ್ಕಾಗದೆ ಸಫರ್ ಮಾಡೋ ಹಂಗೇನಾದರೂ ಆಗಿಬಿಟ್ರೆ ಅನ್ನೋದೊಂದು ಭಯ ಇರುತ್ತೆ ಅಷ್ಟೇ. ಅದನ್ನು ಬಿಟ್ಟರೆ ಇನ್ನೇನೂ ಇಲ್ಲ. ಹಾಗಾಗಿ ಅಷ್ಟು ಇಷ್ಟಪಡ್ತಾರೆ ಸ್ವೀಟ್ನ. ಏನೇ ಅವರು ಖಾರದ್ದು ತಿಂಡಿಗಳು ಅಷ್ಟು ಇಷ್ಟಪಡಲ್ಲ, ಸ್ವೀಟ್ಸ್ ಮಾತ್ರ ತುಂಬ ಚೆನ್ನಾಗಿ ತಿಂತಾರೆ. ಅದು ತಿನ್ನೋದು ಇಷ್ಟನೇ. ಆದರೆ ಏನು ಮಾಡೋದು, ಹೇಳ್ದಾಗೆ ಏನಾದರೂ ಆದರೆ ಅನ್ನೋದು ಒಂದು ಬಿಟ್ಟರೆ ಇನ್ನೇನೂ ಇಲ್ಲ. ಸೊ ಎಲ್ಲ ನಾವು ಎತ್ತಿಟ್ಕೊಂಡ್ವಿ. ನನಗೆ ಇದೊಂಚೂರು ಈ ಮಾಮೂಲಿ ನಾವು ಫ್ರೈ ಮಾಡ್ಕೊಳ್ಳೋದಕ್ಕಿಂತ ಇನ್ನೊಂಚೂರು ಕಪ್ಪಗಾದರೆ ಇಷ್ಟ ನನಗೆ ಜಾಮೂನು. ಹಾಗಾಗಿ ಒಂದು ಸ್ವಲ್ಪ ನಾನು ಕಪ್ಪಗೆ ಮಾಡ್ಕೊತೀನಿ, ಬೇರೆದೆಲ್ಲ ಗೋಲ್ಡನ್ ಕಲರೇ ಮಾಡ್ಕೊಂಡಿರ್ತೀನಿ. ಒಂದು 15-20 ಮಿನಿಟ್ಸ್ ಆದಮೇಲೆ ನಾನು ಚಿಟ್ಟಕ್ಕೆ ಕೊಡ್ತಾ ಇರೋದು. ಯಾಕಂದರೆ ಅವಳು ಅಷ್ಟು ಇಷ್ಟಪಟ್ಟು ಕೇಳಿರೋದು, ಮತ್ತು ನಾಳೆ ತನಕ ಕಾಯೋಕ್ಕಾಗಲ್ವಲ್ಲ. ಹಾಗಾಗಿ 20 ಮಿನಿಟ್ಸ್ ಆದಮೇಲೆ ಅಂದರೆ ಖುಷಿ ಪಟ್ಕೊಂಡು ತಿಂದಳು. ಮಕ್ಕಳು ಆ ಥರ ಇಷ್ಟಪಟ್ಟು ತಿಂದರೆ ಅದೊಂಥರ ಖುಷಿ. ಸೊ ತಿಂತಾ ಇದ್ಲು. ಇದಾದಮೇಲೆ ಮಾರನೇ ದಿನಕ್ಕೆ ನನ್ನ ಬರ್ಡೇ ಇದ್ದಿದ್ದು. ಏನೂ ಮಾಡೋಕ್ಕಾಗಲ್ಲ. ಅಂದರೆ ರಂಜಿತ್ ಕರೆಕ್ಟಾಗಿ 12 ಗಂಟೆಗೆ ನನಗೆ ಕಾಲ್ ಮಾಡಿ ವಿಶ್ ಮಾಡಿದ್ರು. ಅದೊಂದು ಖುಷಿ. ಹತ್ರ ಇದ್ದಿದ್ರು ಕರೆಕ್ಟಾಗಿ 12 ಗಂಟೆಗೆ ಅವ್ರು ವಿಶ್ ಮಾಡಿರೋರು. ಇದಾದ್ರ ಮಾರನೇ ದಿನ ಎಲ್ಲ ಚೆನ್ನಾಗಿ ನೆಂದಿತ್ತು, ಪಾಕದಲ್ಲಿ ಚೆನ್ನಾಗಿತ್ತು.
ನನಗಿನ್ನೊಂಚೂರು ಪಾಕ ತಿಕ್ಕಾಗಿದ್ದರೆ ಇಷ್ಟ, ಆದರೆ ತುಂಬ ಹೊತ್ತು ಕಾಯಿಸಿಲ್ಲ ನಾನು, ಹಾಗೆ ಎತ್ತಿಟ್ಟೆ. ಚೆನ್ನಾಗಿ ಬಂದಿತ್ತು. ನನ್ನ ಫ್ರೆಂಡ್ ಬಂದಿದ್ದರು, ಅವ್ರಿಗೂ ಕೊಟ್ಟೆ. ಹೇಳಿದ್ರು ಚೆನ್ನಾಗಿದೆ ಲಾವಣ್ಯ ಅಂತ ಹೇಳಿ. ಸೊ ನಾವೆಲ್ಲ ರೆಡಿಯಾಗಿ ಇಲ್ಲಿ ನಮ್ಮ ಹತ್ರದಲ್ಲೇ ಈ ಟೆಂಪಲ್ ಇರೋದು. ಜೈನರ ಟೆಂಪಲ್ಲ ಇಲ್ಲ ಬುದ್ಧರ ಟೆಂಪಲ್ಲ ನನಗೆ ಗೊತ್ತಿಲ್ಲ, ಬಟ್ ಇದನ್ನು ಲೋಟಸ್ ಟೆಂಪಲ್ ಅಂತ ಕರೀತಾರೆ. ಇದು ಬಂದು ಅತ್ತಿಬೆಲೆ ಹತ್ರ ಇರೋದು. ಅಲ್ಲಿ ಇದು ಯಾರಾದರೂ ನಮ್ಮ ಸರೌಂಡಿಂಗ್ ನಮ್ಮ ಏರಿಯಾದವ್ರು ನೋಡಿದ್ರೆ ಅವ್ರಿಗೆ ಗೊತ್ತಾಗಿರುತ್ತೆ. ಬಟ್ ಈ ಟೆಂಪಲ್ನ ಒಳಗಡೆ ಎಲ್ಲ ಫೋಟೋನೂ ಅಲೌಡ್ ಇಲ್ಲ, ವೀಡಿಯೋನೂ ಅಲೌಡ್ ಇಲ್ಲ. ಹೊರಗಡೆ ಈ ಥರ ವೀಡಿಯೋ ಮಾಡ್ಕೋಬೋದು ಅಷ್ಟೇ. ತುಂಬ ಚೆನ್ನಾಗಿದೆ. ನಾನು ಬಿಫೋರ್ ಮ್ಯಾರೇಜ್ ನನ್ನ ಫ್ರೆಂಡು ಕರ್ಕೊಂಡು ಬಂದು ನನಗೆ ದೇವಸ್ಥಾನನ ತೋರಿಸಿದ್ದು. ಆವಾಗಿಂದ ಒಂದು ಸಲ ಹೋಗಿದ್ದೆ ನಾನು. ಅದಾದಮೇಲೆ ಒಂದು 5 ವರ್ಷ ಆದಮೇಲೆ ಇವಾಗೇ ಹೋಗ್ತಾ ಇರೋದು. ನಮ್ಗೆ ಹತ್ರನೇ ಇರೋದು, ಆದರೂ ಹೋಗೋಕ್ಕಾಗಲ್ಲ. ಅಲ್ಲಿ ಬಂದುಬಿಟ್ಟು ತುಂಬ ಸಿಸ್ಟಮ್ಯಾಟಿಕ್ ಆಗಿರುತ್ತೆ. ಇದು ಕಾಲು ತೊಳ್ಕೊಂಡು ಹೋಗಬೇಕು. ಕಾಲು ತೊಳ್ಕೊಳ್ಳೋದಕ್ಕೆಲ್ಲ, ಚಪ್ಪಲಿ ಬಿಡೋಕ್ಕೆ ಎಲ್ಲದಕ್ಕೂ ವ್ಯವಸ್ಥೆ ಮಾಡಿರ್ತಾರೆ. ಚೆನ್ನಾಗಿರುತ್ತೆ. ನಾವು ಹೋದಾಗ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಬಿಸಿಲು ಟೈಮಲ್ಲಿ ಹೋಗ್ಬಿಟ್ಟಿದ್ವಿ. ಏನು ಹೇಳೋದು, ಇರೋಕ್ಕೆ ಆಗ್ತಾಯಿರಲಿಲ್ಲ, ಅಷ್ಟು ಬಿಸಿಲಿತ್ತು. ದೇವಸ್ಥಾನ ಎಲ್ಲ ನೋಡಿಕೊಂಡು ಅಲ್ಲೆಲ್ಲ ಫೋಟೋ ಎಲ್ಲ ಅಲೌಡ್ ಇಲ್ಲಲ್ಲ, ಸೊ ಅದರಿಂದ ಆಚೆ ಬಂದು ಅಲ್ಲೇ ದೇವಸ್ಥಾನದ ಈ ಕಡೆನೇ ಗಿಡಗಳೆಲ್ಲ ಬೆಳೆಸಿದ್ರು. ಈ ಗಿಡ ಸಕ್ಕತ್ತಾಗಿತ್ತು. ಒಳ್ಳೆ ಪ್ಲಾಸ್ಟಿಕ್ ಫ್ಲವರ್ಸ್ ಇರೋ ಥರ ಇದೆ ಅದು. ಅಷ್ಟು ಚೆನ್ನಾಗಿತ್ತು. ಅದಕ್ಕೆ ಒಂದು ವೀಡಿಯೋ ಮಾಡಿಕೊಂಡು ನಾನು ನನ್ನ ಫ್ರೆಂಡು ಈ ಥರ ವೀಡಿಯೋ ಮಾಡ್ಕೊಂಡ್ವಿ. ನನ್ನ ಮಗಳಂತೂ ಸಕ್ಕತ್ತಾಗಿ ಆಡ್ತಿದ್ಲು, ಯಾಕಂದರೆ ಅಲ್ಲಿ ವಿಶಾಲವಾಗಿದೆ. ಆರಾಮಾಗಿ ಓಡಾಡ್ಬೋದು, ಆಟ ಆಡ್ಬೋದು, ನೋಡ್ಬೋದು ಎಲ್ಲ ಥರನೂ. ಸಂಜೆ ಟೈಮಲ್ಲಿ ಇಲ್ಲ ಮಾರ್ನಿಂಗ್ ಟೈಮಲ್ಲಿ ಹೋದರೆ ಆರಾಮಾಗಿರ್ಬೋದು. ನಾವು ಹೋಗಿದ್ದು ಬಿಸಿಲು ಅಂದರೆ ಬಿಸಿಲಿತ್ತು. ನಾವು ಒಂದು ವೀಡಿಯೋ ಮಾಡ್ಕೊಳ್ಳೋಣ ಈ ಥರ ಅಂತ ಹೇಳಿ ವೀಡಿಯೋ ಮಾಡ್ಕೊಂಡ್ವಿ ನಾನು ನನ್ನ ಫ್ರೆಂಡು. ಮತ್ತು ಅಲ್ಲೇ ಫೋಟೋ ತೊಗೊಂಡು. ಇವರು ನನ್ನ ಫ್ರೆಂಡ್ ಮಧು ಅಂತ. ನಾನು ಮಧು ಅಕ್ಕ ಅಂತ ಕರಿತೀನಿ. ನನಗೆ ಮದುವೆ ಆದಮೇಲೆ ಫ್ರೆಂಡ್ ಸರ್ಕಲ್ ಅನ್ನೋದು ಸಿಕ್ಕಾಪಟ್ಟೆ ಕಡಿಮೆ ಇರೋದು. ಏನೂ ಮಾಡೋಕ್ಕಾಗಲ್ಲ. ಬಿಫೋರ್ ಮ್ಯಾರೇಜ್ ನಾನು ವರ್ಕ್ ಮಾಡಬೇಕಾದ್ರೆ ನನಗೆ ತುಂಬ ಫ್ರೆಂಡ್ಸ್ ಇದ್ದರು. ಆ ಫ್ರೆಂಡ್ಸ್ ಈಗಲೂ ಕಾಂಟ್ಯಾಕ್ಟಲ್ಲಿದ್ದಾರೆ. ಬಟ್ ಆ ಥರ ಇರೋಕ್ಕಾಗಲ್ಲ ಮದುವೆ ಆದಮೇಲೆ. ಈ ಕಡೆ ರಂಜಿತ್ ಮನೆ ಕಡೆ ಅಂತೂ ಸಿಕ್ಕಾಪಟ್ಟೆ ಕಡಿಮೆ ನನಗೆ ರಿಲೇಷನ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ತುಂಬ ಕಮ್ಮಿ ಇರೋದು. ಇದನ್ನು ಮುಗಿಸ್ಕೊಂಡು ಮಾರನೇ ದಿನ ಅಲ್ಲಿ ಗ್ರಾಮವನ್ನಿಗೆ ಹೋಗಿದ್ವಿ. ಗ್ರಾಮವನ್ನಿಗೆ ಹೋಗಿ ಚಿಟ್ಟದು ಆಧಾರ್ ಕಾರ್ಡು ಅದನ್ನೆಲ್ಲ ವಿಚಾರಿಸ್ಕೊಂಡು ಬಸ್ಸಿಗೆ ಕಾಯ್ತಾಯಿದ್ವಿ. ಬಸ್ ಬರಲೇ ಇಲ್ಲ. ಕೊನೆಗೂ ಕಾದು ಎಷ್ಟೊತ್ತು ಕಾದಿದ್ದು. ಸರಿ ಅಂತ ಹೇಳಿ ಆಟೋನೇ ಮಾಡಿಕೊಂಡು ಆಟೋದಲ್ಲಿ ಹೋದ್ವಿ. ಅಲ್ಲಿ ಮಧು ಅಕ್ಕನ ಊರು ಕ್ರಾಸ್ ಹತ್ರ ಹೋದ್ವಿ. ಸೊ ಆ ಮಧು ಅಕ್ಕ ಕ್ರಾಸಿಗೆ ಬಂದು ನಮ್ಮನ್ನು ಪಿಕ್ ಮಾಡ್ತು. ಅಲ್ಲಿಂದ ಅವ್ರ ಮನೆಗೆ ಹೋಗಿ ಮುಗಿಸ್ಕೊಂಡು ಮತ್ತು ಮನೆಗೆ ಬಂದ್ವಿ. ಇದು ನನ್ನ ಇವತ್ತಿನ ವೀಡಿಯೋ. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ. ಧನ್ಯವಾದಗಳು.